ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸದೆ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆದೇಶ ಹೊರಡಿಸಿರುವುದನ್ನು ಖಂಡಿಸಿ ದಾದಾ ಸಾಹೇಬ್ ಡಾ ಎನ್ ಮೂರ್ತಿ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಗಳ ಒಕ್ಕೂಟದ ವತಿಯಿಂದ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಮಾದಿಗ ಸಮಾಜವು ಕಳೆದ ಸುಮಾರು 35 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯ ಮಾಡ್ತಾ ಇದೆ. ಈ ಹೋರಾಟವನ್ನು ರಾಷ್ಟ್ರೀಯ ನಾಯಕ ಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ನಾಯಕರಾಗಿರುವ ದಾದಾ ಸಾಹೇಬ್ ಎನ್ ಮೂರ್ತಿ, ಕೇಶವ್ ಮೂರ್ತಿ, ಕೃಷ್ಣಪ್ಪ, ದೇವರಾಜ್, ಮುನಿರಾಜು, ಸಿದ್ದರಾಜು, ಬಿಆರ್ ಭಾಸ್ಕರ್ ಪ್ರಸಾದ್, ವಕೀಲ್ ಅರುಣ್ ಕುಮಾರ್ ಸೇರಿದಂತೆ ಹಲವರು ಮುನ್ನಡೆಸ್ತಾ ಇದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದರು. ಈ ಅವಧಿಯಲ್ಲಿ ಅರೆಬೆತ್ತಲೆ ಮೆರವಣಿಗೆ, ಟಮಟೆ ಚಳವಳಿ, ಉಪವಾಸ ಸತ್ಯಾಗ್ರಹ ಸೇರಿದಂತೆ ವಿವಿಧ ರೀತಿಯ ಹೋರಾಟಗಳು ನಡೆಸಲಾಗಿದ್ದು ಅನೇಕ ಕಾರ್ಯಕರ್ತರು ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗೂ ಹಲವರು ಅಂಗವೈಕಲ್ಯಕ್ಕೊಳಗಾಗಿದ್ದಾರೆ ಎಂದು ಸಂಘಟನೆಯವರು ಸ್ಮರಿಸಿದರು. ಈ ಹೋರಾಟವನ್ನು ಪರಿಗಣಿಸದೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ನೀಡದೆ ನೇಮಕಾತಿ ಪ್ರಕ್ರಿಯೆ ಮುಂದುವರೆಸಿರುವುದು ಮಾದಿಗ ಸಮಾಜಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯವಾಗಿದ್ದು, ಚುನಾವಣಾ ವೇಳೆಯಲ್ಲಿ ನೀಡಿದ ಭರವಸೆಯನ್ನು ಸರ್ಕಾರ ಪಾಲಿಸಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಈ ಹಿನ್ನೆಲೆಯಲ್ಲಿ ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಸಂಪೂರ್ಣ ಜಾರಿಗೊಳಿಸಬೇಕು, ಪ್ರವರ್ಗ ಎ ಮೀಸಲಾತಿಯನ್ನು ಮುಂದುವರೆಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಸರ್ಕಾರ ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಸಂಘಟನೆಯ ಮೂಲಕ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾಗಿರುವ ರಮೇಶ್ ಕಟ್ಟಿತೂಗಾಂವ್, ಹರಿಹರ ಗೋಖಲೆ, ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪನೂರ್, ಬಾಬು ಸೂರ್ಯವಂಶಿ, ರವಿ ನಿಜಾಂಪುರೆ, ಶಿವಕಾಂತ್ ಅಂಬಾಜಿ ಕಾಂಬಳೆ, ಸಂಜಯ್ ಲಂಜವಾಡ್ಕರ್ ಸೇರಿದಂತೆ ಹಲವರು ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಮನವಿ ಪತ್ರ ಸಲ್ಲಿಸಿದೆವು. ಕರ್ನಾಟಕ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತಂದು ನಮ್ಮ ರಮೇಶ್ ಕಟ್ಟಿತು ಅಣ್ಣನವರು, ಜಯಶೀಲಣ್ಣನವರು, ನಮ್ಮ ಶಿವರಾಜ್ ಕಟ್ಟಿತು ಅವರು, ಲಂಜವಾಡ್ಕರ್ ಅವರು ಮತ್ತು ಅನೇಕ ನಮ್ಮ ಯುವ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿಂದು ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವೇನು 27ನೇ ತಾರೀಕಿಗೆ ನಿರ್ಣಯ ತೊಗೊಂಡಿದ್ದೀರಿ, ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಉದ್ಯೋಗ ನೇಮಕಾತಿಯಲ್ಲಿ ಸರಿಸಮಾನವಾಗಿ ಹಂಚಿಕೆಯನ್ನು ಮಾಡ್ತೀವಿ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಿರಿ. 27ನೇ ತಾರೀಕು ತಾವು ನಿರ್ಣಯ ಮಾಡ್ಕೊಂಡು ನಮಗೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಿರಂತಕ್ಕಂಥ ಒಂದು ದಿಶೆಯಲ್ಲಿ ಇವತ್ತು ನಾವು ನಿಮಗೆ 27ನೇ ತಾರೀಕು ತಾವುಗಳು ನಮ್ಮ ಎಲ್ಲರಿಗೆ ಮಾದಿಗ ಸಮಾಜ ಮತ್ತು ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಾವು ಆಡಿಂದು ನೆನಪು ಕೂಡ ಕಡೆಯಿಂದ ಇವತ್ತು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ADC ಅವರು ಬಂದಿದ್ದಾರೆ, ಅವರನ್ನು ಓದಿ ನಾವು ಎಲ್ಲರ ನೇತೃತ್ವದಲ್ಲಿ ಓದಿ ಕೊಡ್ತಾ ಇದ್ದೀವಿ. ದಾದಾ ಸಾಹೇಬ್ ಎನ್ ಮೂರ್ತಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಅನೇಕ ಮಾದಿಗ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಸಂಪೂರ್ಣವಾಗಿ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಎನ್ ಮೂರ್ತಿಯವರ ರಾಜ್ಯಾಧ್ಯಕ್ಷರ ಮೇರೆಗೆ 35 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅದರ ಪ್ರಯುಕ್ತವಾಗಿ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರಿಹರ ಗೋಖಲೆ ಅವರ ನೇತೃತ್ವ ಮತ್ತು ಅನೇಕ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮುಖಾಂತರವಾಗಿ ಈ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಇಲ್ಲದೆ ತುಂಬಿಕೊಳ್ಳಲು ನಿರ್ಧಾರ ಮಾಡಿದ್ದನ್ನು ಖಂಡಿಸಿ ಮತ್ತು ಇದೇ ದಿನಾಂಕ 27ರಂದು ಮೀಸಲಾತಿ ಸಂಪೂರ್ಣ ಜಾರಿ ಮಾಡಿ ಕರೆದಂಥ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಕೈಗೊಳ್ಳೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಆಯೋಜನೆ ಮಾಡಿದ್ದಾರೆ. ಆ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜದ 35 ವರ್ಷಗಳ ಬೇಡಿಕೆಯಾದ ಒಳ ಮೀಸಲಾತಿ ಜಾರಿ ಮಾಡಬೇಕು, ಜಾರಿ ಮಾಡಿ ಮಾದಿಗರಿಗೆ ನ್ಯಾಯ ಒದಗಿಸಿಕೊಡಬೇಕು. ಯಾಕಂದ್ರೆ ಅತಿ ರಾಜ್ಯದಲ್ಲಿ ಹೆಚ್ಚು SC ಪಟ್ಟಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಮಾದಿಗರು. ಅದು ಒಂದೇ ದಂಡನೆಯಾಗಿ ಒಳ ಮೀಸಲಾತಿ ಕೇಳ್ತಾ ಇಲ್ಲ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಇವನ್ ಮತ್ತು ರಾಜಕೀಯವಾಗಿ ನಿಮ್ಮ ಪತ್ರಿಕಾ ರಂಗ ಹಿಡ್ಕೊಂಡು ಎಲ್ಲದರಲ್ಲಿ ಮಾದಿಗರು ಹಿಂದಿದ್ದಾರೆ ಅಂತೇಳಿ ಅನೇಕ ಆಯೋಗಗಳ ಮುಖಾಂತರ ಸುಮಾರು ಕಾಂತರಾಜ್ ಇರ್ಬೋದು, 2011 ಗಣಗಣತಿ ಇರ್ಬೋದು,
ಸದಾಶಿವ ಆಗಿರ್ಬೋದು, ಮಧುಸ್ವಾಮಿ ಆಗಿರ್ಬೋದು, ಮತ್ತು ಮೊನ್ನೆ ನೀವೇ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದಿಗರು ಎಲ್ಲ ರಂಗದಲ್ಲಿ ಹಿಂದುಳಿದಿದ್ದಾರೆ ಮತ್ತು ಜನಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿ ಅವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಮೀಸಲಾತಿ ಕೊಡಬೇಕಂತ ನಿರ್ಧಾರ ಮಾಡಿ ಸಜೆಷನ್ ಮಾಡ್ತಾ ಇದ್ದೀರಿ. ನಮ್ಮ ಜನಗಳ ಬೇಡಿಕೆಯಾದಂಥ ಈ ಮೀಸಲಾತಿಯನ್ನು ನೀವು ಜಾರಿ ಮಾಡಿ ನಮ್ಮ ಮಾದಿಗರ 35 ವರ್ಷಗಳ ಬೇಡಿಕೆಯನ್ನು ಈಡೇರಿಸ್ತೀರಿ ಅಂತ ನಾವು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದೀವಿ. ಈ ಭರವಸೆ ಉಳಿಸಿಕೊಂಡು ಮತ್ತು ಬೆಳೆಸ್ಕೊಂಡು ಮತ್ತು ನಮ್ಮನ್ನು ನಿಮ್ಮಲ್ಲಿ ಇಟ್ಟುಕೊಂಡು ನೀವು ಜಾರಿ ಮಾಡ್ತೀರಿ. ಇಲ್ಲದಿದ್ದರೆ ನಮ್ಮ ರಾಜ್ಯದಲ್ಲಿ ಜಾರಿ ನಾವು ಮಾಡಲು ಹೋದ್ರೆ ಮಾದಿಗರ ಮುಂದಿನ ನಿರ್ಣಯನ ಕೈಗೊಳ್ಳಲು ರಾಜ್ಯದ ಮುಖಂಡರು ಮತ್ತು ಜಿಲ್ಲಾ ಮುಖಂಡರು, ತಾಲೂಕಾ ಮುಖಂಡರು, ಹೋಬಳಿ ಮುಖಂಡರು, ಹಳ್ಳಿ ಮುಖಂಡರು ಎಲ್ಲ ಸೇರಿಸ್ಕೊಂಡು ನಾವೇನು ಮಾಡ್ಬೇಕಂತ ತೀರ್ಮಾನ ತಗೋತೇವೆ ಅಂತ ಹೇಳಿ ಇದ್ರ ಮುಖಾಂತರ, ಈ ಸಂದೇಶ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ನಾಯಕರಿಗೆ ಮತ್ತು ವಿಶೇಷವಾಗಿ ಎಲ್ಲ ಪಕ್ಷದ ನಾಯಕರಿಗೆ, ಒಂದು ಪಕ್ಷ ಇಲ್ಲ ಎಲ್ಲ ಪಕ್ಷದ ನಾಯಕರು ಸಹಿತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆ ಅಧ್ಯಕ್ಷರು ಸಪೋರ್ಟ್ ಮಾಡ್ತಾರೆ. ಅದಕ್ಕಾಗಿ ಈ ಮೀಸಲಾತಿ ಜಾರಿ ಮಾಡಿ ನೀವು ಮಾನ ಮರ್ಯಾದೆ ಉಳಿಸ್ಕೊಂಡು ನಮಗೆ ನ್ಯಾಯ ಕೊಡ್ತೀರಿ ಅಂತೇಳಿ ಆಶಾಭಾವನವಾಗಿ ನಿಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಈಗ ಪತ್ರಿಕಾ ರಂಗದಲ್ಲಿ ಬರೋರು ನಮಗೆ ಸಹಕಾರ ಕೊಟ್ಟಿದ್ದೀವಿ, ಪೊಲೀಸರಾಗಲಿ ಮತ್ತು ಜಿಲ್ಲಾಡಳಿತಕ್ಕಾಗಿ ನಾನು ಧನ್ಯವಾದಗಳನ್ನು ಅನಿಸಿ ನನ್ನ ಮಾತು ಮುಗಿಸ್ತಿದ್ವಿ. ಜೈ ಹಿಂದ್, ಜೈ ಭಾರತ್, ಜೈ ಮಾದಿಗ.